ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಮಂಗಳವಾರ. ಈ ದಿನದ ವಿಶೇಷತೆ ಏನು, ಇವತ್ತು ನಾವು ದೇವರ ಅನುಷ್ಠಾನವನ್ನ ಹೇಗೆ ಮಾಡಬೇಕು, ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಕಳಿಸಿರುವಂತಹ ಸಂದೇಶಗಳೇನು, ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ಇವತ್ತು ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಮಂಗಳವಾರ, ಈ ದಿನದ ವಿಶೇಷತೆ, ದೇವರ ಅನುಷ್ಠಾನ ಹೇಗಿರಬೇಕು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃದೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವವಸನ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ಸಪ್ತಮಿ ತಿಥಿ, ಉಪರಿ ಅಷ್ಟಮಿ ಕೂಡ ಇದೆ. ಈ ದಿವಸ ಮಂಗಳವಾರವಾಗಿದೆ, ಅಷ್ಟಮಿ ತಿಥಿ ಸೇರ್ಪಡೆಯೂ ಆಗಿದೆ. ಈ ಕಾರಣದಿಂದ ಭಗವತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಅಷ್ಟಮಿ, ನವಮಿ, ಚತುರ್ದಶಿ ಈ ಎಲ್ಲ ತಿಥಿಗಳು, ತೃತೀಯ ಕೂಡ ಸೇರಿಸ್ಕೊಳ್ಬಹುದು, ಪಂಚಮಿ ಕೂಡ. ಯಾವ ತಿಥಿ ನಮ್ಮನವರದಲ್ಲ ಹೇಳಿ, ಅನಂತವಾದ ಕಾಲ ಆಕೆಯಿಂದಲೇ ತುಂಬಿದೆ. ಶಾಕ್ತ ಮತವಂತೂ ಹೇಳುತ್ತೆ, ಈ ಜಗತ್ತಿನ ಅಂದರೆ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣೀಕರ್ತಳಾಗಿರ್ತಕ್ಕಂಥವಳೇ ಆ ಜಗನ್ಮಾತೆಯಾಗಿದ್ದಾಳೆ ಅಂತ. ಹೀಗಾಗಿ ಈ ಕಾಲವನ್ನು ಸೃಷ್ಟಿಸಿದವಳು ಎಲ್ಲಿಲ್ಲ ಅಂತ. ಹೀಗಾಗಿ ಅಖಂಡವಾಗಿ ಅನಂತವಾಗಿ ವ್ಯಾಪಿಸಿದ್ದಾಳೆ ಆಕೆ. ನಮ್ಮ ಮಿತಿಗೆ ನಾವು ಅಷ್ಟಮಿಯಲ್ಲೋ ನವಮಿಯಲ್ಲೋ ಹೀಗೆ ಅಮ್ಮನವರ ಉಪಾಸನೆ ಮಾಡಿದ್ರೆ ಒಳ್ಳೆಯದು. ಆ ಸಪ್ತಶತಿಯಲ್ಲಿ ಬರತಕ್ಕಂಥ ಮಾತಲ್ವ ಇದು. ಹೀಗಾಗಿ ಅದು ಶ್ರೇಷ್ಠವಾದದ್ದು. ಆ ದಿವಸದಲ್ಲಿ ಅಮ್ಮನವರ ಅನುಗ್ರಹ ಚೆನ್ನಾಗಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅಷ್ಟಮಿ, ನವಮಿ, ಚತುರ್ದಶಿ ಈ ಕಾಲಗಳಲ್ಲಿ ಚಂಡಿಯಾಗ, ಸಪ್ತಶತಿ ಪಾರಾಯಣ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು ಬೆಳೆದಿದೆ. ಪ್ರತಿ ಕ್ಷಣ, ಪ್ರತಿ ದಿವಸ, ವಸ್ತುತಃ ಒಂದು ಕ್ಷಣ ನೀವೇನಾದರೂ ಆಕೆಯ ಸ್ಮರಣೆ ಮಾಡದೆ ಕಾಲವನ್ನು ಕಳ್ಕೊಂಡ್ರೆ ಅಷ್ಟರ ಮಟ್ಟಿಗೆ ನಮಗೆ ಹಾನಿ, ಅಷ್ಟರ ಮಟ್ಟಿಗೆ ನಾವು ಲಾಸ್ ಮಾಡಿಕೊಂಡ್ವಿ ಆಕೆಯನ್ನು. ಹೀಗಾಗಿ ಪ್ರತಿ ಕ್ಷಣ ನಮ್ಮ ಮನಸ್ಸಿನಲ್ಲಿ ಅದು ಸದಾ ಕಾಲ ಅನುರಣಿತವಾಗ್ತಾ ಇರಬೇಕು. ಆಕೆ ಹೆಸರು ಜಗದಂಬೆಯ ಮಾತೆ. ಆ ಯಾವ ಸಹಸ್ರನಾಮಾವಳಿ ಇದೆ, ಅಥವಾ ನೀವು ಯಾವುದೇ ಒಂದು ನಾಮ ಇಟ್ಟುಕೊಂಡ್ರೂ ಸಾಕಾಗುತ್ತೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ದರು, ಅಲ್ಲಿಗೆ ಬಂದಂಥ ಒಬ್ಬ ಭಕ್ತ ಅವರು ಗಮನಿಸ್ತಾ ಇದ್ದರು. ಆ ಭಕ್ತ ಒಂದು ಚೀಟಿಯನ್ನು ಬರೆದಿಟ್ಕೊಂಡಿದ್ದ. ಅವನು ಅದಕ್ಕೆ ಪ್ರತಿ ದಿವಸ ಬೆಳಗಾದರೆ ಅದಕ್ಕೆ ಪೂಜೆ ಮಾಡ್ತಾಯಿದ್ದ. ರಾಮಕೃಷ್ಣರು ಬಂದು ಏನದು ಅಂತ ಚೀಟಿ ತೆಗೆದು ನೋಡಿದ್ರೆ ಓಂ ರಾಮ ಅಂತಿತ್ತು. ಏನಪ್ಪ ಇದು ಅಂತಂದರೆ, ಅಲ್ಲ, ಈ ಇಡೀ ಬ್ರಹ್ಮಾಂಡ ಸೃಷ್ಟಿ ಮಾಡಿರ್ತಕ್ಕಂಥವನು ಅವನೇ ಆಗಿದ್ದಾನೆ. ಹೀಗಾಗಿ ನಾನು ಸಹಸ್ರನಾಮವೋ ಮತ್ತೊಂದು ಅಷ್ಟೋತ್ತರ ನಾಮವೋ ಹೇಳ್ಕೊಳ್ಳೋದಕ್ಕಿಂತ ಮತ್ತು ವೇದಗಳನ್ನು, ಪುರಾಣಗಳನ್ನು, ಇನ್ಯಾವುದೋ ಕಥಾಶ್ರವಣಗಳನ್ನು ಮಾಡೋದಕ್ಕಿಂತ ಈ ಒಂದು ನಾಮ ಹೇಳ್ಕೊಂಡ್ರೆ ಇದರೊಳಗೆಲ್ಲ ಇದೆ ಅಲ್ವಾ, ಅಡಕವಾಗಿದೆ ಅಲ್ವಾ. ಇದೇ ತಾನೇ ಅಲ್ಲೂ ತುಂಬಿಕೊಂಡಿರೋದು. ವೇದಗಳಲ್ಲಿ ಏನಿದೆ? ಶ್ರೀರಾಮನೇ ಇದೆ. ಅವನ ಗುಣವೇ ವೇದಗಳಲ್ಲಿ ಮಂತ್ರ ರೂಪದಲ್ಲಿದೆ. ಹೀಗಾಗಿ ನಾನು ಹೆಸರಿನ ರೂಪದಲ್ಲಿ ಒಂದು ನಾಮಾವಳಿಯಲ್ಲಿ ಹೇಳಿದ್ರೆ 3 ವೇದಗಳನ್ನು 4 ವೇದಗಳನ್ನು ಹೇಳಿದ ಹಾಗೆ ತಾನೇ ಅಂತ ಕೇಳಿದಂತೆ. ಅಪ್ಪ, ಎಂಥ ಭಕ್ತಿ ಏನೆಂದು ಅಂತ ಅವರು ನಿಬ್ಬೆರಗಾದರು. ಆ ರೀತಿಯಲ್ಲಿ ಅಮ್ಮನವರ ರಾಮನಾಮದಲ್ಲಿ ಈ ಭಗವತಿಯ ನಾಮ ಇಲ್ಲ ಅಂತಿಲ್ಲ, ಭಗವತಿಯ ನಾಮದಲ್ಲಿ ರಾಮನಾಮ ಇಲ್ಲ ಅಂತಿಲ್ಲ. ಹೀಗಾಗಿ ಎಲ್ಲವೂ ಅಕ್ಷರಗಳೆಲ್ಲ ಆ ಶಕ್ತಿಯದ್ದೇ ಆಗಿದೆ. ಹೀಗಾಗಿ ನಾವು ಆ ದೃಷ್ಟಿ ಬೇಕು, ನಮಗೆ ಆ ಶಕ್ತಿ ಬೇಕು. ನಮಗೆ ಮನಸ್ಸಿನಲ್ಲಿ ಬಹಳ ನಾವು ಸಂಕುಚಿತವಾಗಿ ಇಷ್ಟೇ ಅಮ್ಮನವರು ಅಂತಂದರೆ ಹೀಗೆ ಮುಖ ಹೀಗಿರಬೇಕು, ಅದರ ಸೀರೆ ಉಡಿಸಿರಬೇಕು, ಕಳಶದ ಮೇಲೆ ಇರಬೇಕು, ಈ ಥರ ಭಾವನೆ ಇದೆ ನಮಗೆ. ಅದನ್ನು ದಾಟಬೇಕು. ಅದಕ್ಕೆ ದಾಟಲಿಕ್ಕೆ ಸದ್ಗುರುಗಳು ಬೇಕು, ಒಳ್ಳೆಯ ಗುರು. ಸದ್ಗುರು ಅಂದರೆ ಇನ್ಯಾರೋ ಅಲ್ಲ, ನಾ ಹೇಳ್ತಾ ಇರೋದು ಉತ್ತಮವಾಗಿರತಕ್ಕಂತಹ ಗುರುವಿನ ಸಂಪರ್ಕ ಬೇಕಾಗುತ್ತೆ. ಬಿಸ್ನೆಸ್ ಮಾಡೋ ಗುರುಗಳಲ್ಲ.
ಅಂಥ ನಿಜವಾಗಿಯೂ ಅಕ್ಕರಿಂದ ರಾಮಕೃಷ್ಣಂಥವರೇ ಬೇಕಾಗತ್ತೆ. ಎಷ್ಟು ಜನಕ್ಕೆ ಅವರು ಮಾರ್ಗದರ್ಶನ ಮಾಡಿದ್ರಲ್ವ, ಎಷ್ಟು ಜನಕ್ಕೆ ಅವರ ಅಂತರಂಗದಲ್ಲಿ ಇರ್ತಕ್ಕಂತಹ ಕದವನ್ನು, ಕತ್ತಲಿನ ಕದವನ್ನು ತೆಗೆದು ನಿಜವಾಗಿ ಏನು ಸತ್ಯ ಅಂದರೆ ತೋರಿಸಿದಂಥವರು. ಅಂತಹ ಗುರುಗಳು ಬೇಕು. ಇದೆಲ್ಲವೂ ಏನಾಗುತ್ತೆ ಅಂದರೆ ತಾಯಿಯ ಉಪಾಸನೆಯಿಂದ ಸಾಧ್ಯವಾಗುತ್ತೆ. ರಾಮಕೃಷ್ಣರಿಗೆ ಹೇಗೆ ಕಾಳಿ ಬಂದು ಅನುಗ್ರಹ ಮಾಡಿದಳೋ ಆ ರೀತಿಯಲ್ಲಿ ನಮಗೂ ಈ ತಾಯಿಯ ಆರಾಧನೆ ಅನುಗ್ರಹ ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಮನಸ್ಸಿಂದ ಶುದ್ಧತೆಯಿಂದ ನೀವು ಒಂದು ನಾಮಾವಳಿ ಹೇಳಿದ್ರೆ ಸಾಕು ಅನ್ನೋದಕ್ಕೆ ಇಷ್ಟೆಲ್ಲ ಹೇಳಿದ್ದಾಯಿತು. ಅಮ್ಮನವರು ಪ್ರಾರ್ಥನೆ ಮಾಡಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಒಂದು ಮಾತಿದೆ, ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾದೀತು ಅಂತ. ಅಂದರೆ ನಾವು ನೋಡುವಂಥ ದೃಷ್ಟಿ ಬದಲಾದರೆ ನಾವು ಏನನ್ನು ಕೂಡ ಸಾಧನೆ ಮಾಡ್ಬೋದು. ಅದೇ ರೀತಿ ಆ ಜಗನ್ಮಾತೆಯನ್ನು ಕೂಡ ನಾವು ಹಾಗೆ ಪೂಜೆ ಮಾಡಬೇಕು, ಹೀಗೆ ಪೂಜೆ ಮಾಡಬೇಕು ಅಂತಿಲ್ಲ. ಕೇವಲ ಒಂದು ನಾಮಾವಳಿಯಿಂದ ನಾವು ಅವಳನ್ನು ಪೂಜಿಸಿದ್ರೂ ಕೂಡ ಅವಳ ಅನುಗ್ರಹ ನಮಗೆ ಸಿಗುತ್ತೆ. ಆದರೆ ಭಕ್ತಿ ಇರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಸೊರಬದಿಂದ ವಿಜಯಶ್ರೀ ಅವರು ಕಳಿಸಿದ್ದಾರೆ. ವಿಜಯಶ್ರೀ ಅವರ ಜನ್ಮ ದಿನಾಂಕ 20/10/2007. ಹುಟ್ಟಿದ ಸಮಯ ಬೆಳಗ್ಗೆ 4:20. ಈಗ BCom ಆಗಿದೆ. ಮುಂದಿನ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಿಜಯಶ್ರೀ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದಲ್ಲ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಚಂದ್ರನಿದ್ದಾನೆ, ಲಾಭಾಧಿಪತಿ ಚಂದ್ರ. ತುಂಬ ಒಳ್ಳೆಯದಲ್ವ? ಲಾಭಾಧಿಪತಿ ಪಂಚಮದಲ್ಲಿದ್ದರೆ ಬುದ್ಧಿ ಲಾಭ ಅಂತ, ಅಥವಾ ಬುದ್ಧಿನ ಉಪಯೋಗಿಸಿ ಲಾಭ ಗಳಿಸ್ತಕ್ಕಂಥದ್ದು ಅಂತ. ಚೆನ್ನಾಗಿದೆ, ಒಳ್ಳೆಯದು. ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂ ವಿನಿರ್ದೇಶಿತ ಅಂತ. ಚಂದ್ರ ಶುಭ ಪಕ್ಷದ ಬಲಸಹಿತನಾಗಿದ್ದಾಗ ಅವನು ಶುಭವೇ ಆಗಿರ್ತಾನೆ. ಹೀಗಾಗಿ ಚೆನ್ನಾಗಿದೆ. ತಾವು ಚೆನ್ನಾಗಿ ಓದಿ. ಆದರೆ ಒಂದು ತೊಡಕು ಇದೆ, ಪಂಚಮಾಧಿಪತಿ ವ್ಯಯದಲ್ಲಿದ್ದರೆ ಅದು ಶತ್ರು ಕ್ಷೇತ್ರದಲ್ಲಿ ಶನಶ್ಚರ, ಸ್ವಲ್ಪ ಆಲಸ್ಯವೂ ಇರುತ್ತೆ. ಹೀಗಾಗಿ ಆಲಸ್ಯವನ್ನು ಬಿಡಬೇಕು. ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಂಜನೇಯನ ಆರಾಧನೆ ನೀವು ಪ್ರತಿ ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಭಕ್ತಿಯಿಂದ ಸ್ಮರಣೆ ಮಾಡಿ, ಆಂಜನೇಯನ ಸೇವೆ ಮಾಡಿ. ಅದು ತುಂಬ ಸಹಾಯವಾಗುತ್ತೆ. ಪ್ರಚಂಡ ಬುದ್ಧಿಶಾಲಿಗಳಾಗ್ತೀರ, ಚೆನ್ನಾಗಿರ್ತೀರ. ಹೀಗಾಗಿ ಅನುಕೂಲ ಆಗುತ್ತೆ, ಆತಂಕ ಬೇಡ, ಚೆನ್ನಾಗಿ ಓದ್ತೀರ. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ. ಮುಂದೆ 2027 ನವೆಂಬರ್ ನಂತರ ನಿಮಗೆ ಇನ್ನೂ ಹೆಚ್ಚಿನ ಅನುಕೂಲ ಇದೆ. ಗುರು ಪ್ರಾರಂಭ ಆಗುತ್ತೆ. ತುಂಬ ಚೆನ್ನಾಗಿದೆ ಅವರಿಗೆ, ಒಳ್ಳೆಯದಾಗಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಲಕ್ಷ್ಮಿ ಅವರು ಕಳಿಸಿದ್ದಾರೆ. ಲಕ್ಷ್ಮಿ ಅವರ ಜನ್ಮ ದಿನಾಂಕ 12/5/2009. ಹುಟ್ಟಿದ ಸಮಯ ಬೆಳಗ್ಗೆ 8 ಗಂಟೆ. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಲಕ್ಷ್ಮಿಯವರ ಪ್ರಶ್ನೆ ಅದು ಕೂಡ ಶಿಕ್ಷಣಕ್ಕೆ ಸಂಬಂಧ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನ, ದ್ವಿತೀಯ ಪಂಚಮ ಗಮನಿಸಿಕೊಂಡಾಗ ಬುಧ ಶುಕ್ರರು ತುಂಬ ಚೆನ್ನಾಗಿದ್ದಾರೆ. ದ್ವಿತೀಯಾಧಿಪತಿ ಪಂಚಮಾಧಿಪತಿ ಬುಧನೇ ಆಗಿದ್ದಾನೆ. ಲಗ್ನಾಧಿಪತಿ ಶುಕ್ರ, ಪಂಚಮಾಧಿಪತಿ ಅಲ್ಲ, ಲಗ್ನಾಧಿಪತಿ ಶುಕ್ರ, ಅವನು ಲಾಭದಲ್ಲಿರ್ತಕ್ಕಂಥದ್ದು, ಉಚ್ಚ ಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ. ನೀವು ಕಾಸ್ಟ್ಯೂಮು ಮತ್ತು ಫ್ಯಾಷನ್ ರಿಲೇಟೆಡ್ಡು, ಮುಖ್ಯವಾಗಿ ವಸ್ತ್ರಾಲಂಕಾರ ಅಂತೀವಲ್ಲ, ಯಾವುದನ್ನು ಈ ಕಾಸ್ಟ್ಯೂಮ್ ರಿಲೇಟೆಡ್ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ತುಂಬ ಚೆನ್ನಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಮತ್ತು ರಂಗಕರ್ಮ ಕೂಡ ಆಗಬಹುದು. ಅಂದರೆ ಯಾವುದನ್ನು ನಟನೆ, ಆ್ಯಕ್ಟಿಂಗ್ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಅಥವಾ ಸ್ಕ್ರಿಪ್ಟಿಂಗು. ಮುಖ್ಯವಾಗಿ ಶುಕ್ರ ಮತ್ತು ಕುಜರಿದ್ರೆ ಟೆಕ್ನಿಕಲಿ ಸ್ಟ್ರಾಂಗ್ ಇರ್ತೀರ ನೀವು. ಈ ಆರ್ಟ್, ಸೆಟ್ ಡಿಸೈನು ಇತ್ಯಾದಿ ಇರೋದಲ್ಲ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಅಂಥ ಕೋರ್ಸ್ಗಳನ್ನೇ ಮಾಡಿಕೊಂಡ್ರೆ ನೀವು ಅತ್ಯಧಿಕ ಸಂಪಾದನೆ ಉಂಟಾಗುತ್ತೆ. ಬುದ್ಧಿನೂ ತುಂಬ ಚೆನ್ನಾಗಿದೆ. ಕರ್ಮಸ್ಥಾನದಲ್ಲಿ ಗುರುವಿದ್ದಾಗ ನೀವು ಚಕ್ರವರ್ತಿಗಳಾಗ್ಬಿಡ್ತೀರ, ಅಷ್ಟು ಚೆನ್ನಾಗಿದೆ ಅವರೇ. ಪ್ರಸ್ತುತ ಕಾಲ ನಿಮಗೆ ಈಗ ಶುಕ್ರದಶೆಯೇ ನಡೀತಾ ಇದೆ. ಶುಕ್ರದಶೆಯಲ್ಲಿ ತಮಗೀಗ ರಾಹು ಭಕ್ತಿ ನೋಡಿ, ಮಾರ್ಚ್ ನಂತರದಲ್ಲಿ ತುಂಬ ಚೆನ್ನಾಗಿದೆ. ಮಾರ್ಚ್ನಿಂದಲೇ ತುಂಬ ಚೆನ್ನಾಗಿದೆ. ಹೀಗಾಗಿ ಒಳ್ಳೆ ಸಾಧಕರಾಗ್ತೀರ, ಚೆನ್ನಾಗಿದೆ, ಒಳ್ಳೆಯದಾಗಲಿ ತಮಗೂ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ದಾವಣಗೆರೆಯಿಂದ ರವಿ ಅವರು ಕಳಿಸಿದ್ದಾರೆ. ರವಿಯವರ ಜನ್ಮ ದಿನಾಂಕ 6/6/1987. ಹುಟ್ಟಿದ ಸಮಯ ಬೆಳಗ್ಗೆ 7 ಗಂಟೆ. ಸ್ವಂತ ಮನೆ ಆಗಬೇಕು ಅಂತ ಇದೆ, ಅದು ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರವಿ ಅವರ ಪ್ರಶ್ನೆ ಸ್ವಂತ ಮನೆ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ತಮ್ಮದು ಮಿಥುನ ಲಗ್ನ. ಲಗ್ನದಿಂದ ಈ ಮನೆಯ ಅಧಿಪತಿ, ಗೃಹಾಧಿಪತಿ ಬುಧ ತುಂಬ ಚೆನ್ನಾಗಿದ್ದಾನೆ. ನಿಮ್ಮ ಜಾತಕದಲ್ಲಿ ಚೆನ್ನಾಗಿದೆ.
ಮತ್ತು ಧನಾಧಿಪತಿ ಚಂದ್ರನೂ ಅಲ್ಲಿರ್ತಕ್ಕಂಥದ್ದು ಪಕ್ಷದ ಬಲಸಹಿತನಾಗಿ ತುಂಬ ಚೆನ್ನಾಗಿದೆ. ಪ್ರಸ್ತುತ ನಿಮಗೆ ಕಾಲ ಗುರುದಶೆಯಲ್ಲಿ ಈಗ ಗುರುಭುಕ್ತಿ ನಡೀತಾ ಇದೆ ನೋಡಿ. 2028 ಡಿಸೆಂಬರ್ ನಂತರ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅಲ್ಲಿವರೆಗೆ 28 ಡಿಸೆಂಬರ್ ನಂತರ ಅಂದರೆ 2029ರಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ. ಅಲ್ಲಿಂದ ಒಳ್ಳೆಯ ಮನೆ ಕಟ್ಟಲಿಕ್ಕೆ ಒಳ್ಳೆಯ ಯೋಗ ಬರುತ್ತೆ. ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಇದ್ದರೆ ಯೋಗ ತಾನಾಗೇ ಬರುತ್ತೆ. ಅದು ಭೂಮಿ ಋಣ ಬರಬೇಕಲ್ಲ, ಅಲ್ಲಿಂದ ನಿಮಗೆ ಅನುಕೂಲ ಆಗುತ್ತೆ. ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಭಾರತಿಯವರು ಕಳಿಸಿದ್ದಾರೆ. ಭಾರತಿಯವರ ಜನ್ಮ ದಿನಾಂಕ 12/12/1993. ಹುಟ್ಟಿದ ಸಮಯ ಮಧ್ಯಾಹ್ನ 12 ಗಂಟೆ 15 ನಿಮಿಷ. ಮದುವೆ ಆಗ್ತಾ ಇಲ್ಲ, ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಭಾರತೀಯವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಕುಂಭ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಸೂರ್ಯ ರವಿ, ಆತ ದಿಗ್ಬಲದಲ್ಲಿದ್ದಾನೆ. ಆತಂಕ ಬೇಡ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ಶುಕ್ರ ದಶೆಯಲ್ಲಿ ಈಗ ಶುಕ್ರ ಭಕ್ತಿ ನಡೀತಾ ಇದೆ ನೋಡಿ. ಈಗ ಒಳ್ಳೆಯ ಕಾಲ. ಎಷ್ಟು ದಿವಸ ಆಗಲಿಲ್ಲ ಅಷ್ಟೇ. ಯಾಕೆ ಅಂತಂದರೆ ಈಗ ಶುಕ್ರನ ಕಾಲ ಪ್ರಾರಂಭವಾಗಿದೆ. ಯಾರು ವಿವಾಹಕ್ಕೆ ಕಾರಣೀಕರ್ತನೋ ಕಾರಕನೋ ಅವನ ಕಾಲ ಶುರುವಾಗಿದೆ. ಈಗ ಅವಕಾಶ ಇದೆ, ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಕ್ಬಿಡುತ್ತೆ. ಅಂಥ ಯಾವುದೇ ತೊಡಕು ಕಾಣ್ತಾ ಇಲ್ಲ. ಶನಿ ದೃಷ್ಟಿ ಇದೆ. ಶನಿಶ್ಚರ ಶಾಂತಿ ಒಂದು ಮಾಡಿಸಿದ್ರೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ವಿಳಂಬಕ್ಕೆ ಕಾರಣ ಅದೇ. ಹೀಗಾಗಿ ಆತಂಕ ಇಲ್ಲ. ಅದು ಕೂಡ ಅದು ಒಳ್ಳೆಯ ಶನಿಶ್ಚರ. ಅದರಲ್ಲೂ ಈ ಶನಿಶ್ಚರ ಯಾವ ಸ್ಥಾನದಲ್ಲಿ ಇರ್ತಾನೆ ಅನ್ನೋದ್ರ ಮೇಲೆ ಫಲ ನಿರ್ಣಯವಾಗುತ್ತೆ. ಹೀಗಾಗಿ ಇದು ನಿಮಗೆ ಶಶಯೋಗ. ಹೀಗಾಗಿ ಒಳ್ಳೆಯ ಸಮಯ ನಡೀತಾ ಇದೆ. ಈಗ ಅನುಕೂಲ ಇದೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ನಿತಿನ್ ಅವರು ಕಳಿಸಿದ್ದಾರೆ. ನಿತಿನ್ ಅವರ ಜನ್ಮ ದಿನಾಂಕ 3/6/2000. ಹುಟ್ಟಿದ ಸಮಯ ಬೆಳಗ್ಗೆ 7 ಗಂಟೆ. ಶಿಕ್ಷಣ ಹಾಗೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಿತಿನ್ ಅವರ ಪ್ರಶ್ನೆ ಅದು ಶಿಕ್ಷಣ ಮತ್ತು ವೃತ್ತಿಗೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ. ತಮ್ಮದು ಮಿಥುನ ಲಗ್ನವಾಗಿದೆ. ಲಗ್ನದಲ್ಲಿ ಬುಧ ಇರತಕ್ಕಂಥದ್ದು ಭದ್ರಯೋಗ ತುಂಬ ಚೆನ್ನಾಗಿದೆ. ಪಂಚಮಾಧಿಪತಿಯೂ ಚೆನ್ನಾಗಿದ್ದಾನೆ, ಕರ್ಮಾಧಿಪತಿ ವ್ಯಯದಲ್ಲಿದ್ದಾನೆ. ಇರಲಿ, ಚೆನ್ನಾಗಿದೆ. ಪ್ರಸ್ತುತ ಕಾಲವನ್ನು ನೋಡಿಬಿಡೋಣ. ಈಗ ನಿಮಗೆ ಗುರುದಶೆಯಲ್ಲಿ ಈಗ ಶನಿಶ್ಚರನ ಕಾಲ ನಡೀತಾ ಇದೆ. ಶನಿಶ್ಚರ ನಿಮಗೆ ನೀಚ ಸ್ಥಾನದಲ್ಲಿದ್ದಾನೆ. ಶನಿಶ್ಚರನ ಆರಾಧನೆ, ಆಂಜನೇಯನ ಪ್ರಾರ್ಥನೆ ಎರಡೂ ಮಾಡಬೇಕು ತಾವು. ಇದು ಸ್ವಲ್ಪ ಸಹಾಯ ಮಾಡುತ್ತೆ. ಮತ್ತು ಶನಿಶ್ಚರ ನೀಚನಾಗಿದ್ದುಕೊಂಡು ಈ ಪಂಚಮ ಸ್ಥಾನ ವೀಕ್ಷಿಸಿದ್ರೆ ಸ್ವಲ್ಪ ಆಲಸ್ಯ ಜಾಸ್ತಿ ಆಗುತ್ತೆ. ನಿಮಗೆಲ್ಲ ಬುದ್ಧಿಶಕ್ತಿ ಇದೆ, ಆಲಸ್ಯವನ್ನು ನಿಮ್ಮನ್ನು ಹಿಡಿದು ಎಳಿತಾ ಇದೆ. ಹೀಗಾಗಿ ಪ್ರತಿ ಶನಿವಾರ ಶನಿ ಮಂದಿರಕ್ಕೆ ಮತ್ತು ಜೊತೆಗೆ ಆಂಜನೇಯ ಸನ್ನಿಧಾನಕ್ಕೆ ಎರಡೂ ದಯವಿಟ್ಟು ಹೋಗಿ ಅಲ್ಲೊಂದು ವಿಶೇಷ ಪೂಜೆ ಮಾಡಿಸಿ. ಆಂಜನೇಯನಿಗೆ ತುಂಬ ಪ್ರೀತಿ ಪಾತ್ರವಾಗಿರ್ತಕ್ಕಂಥದ್ದು ಜೇನು ಅಭಿಷೇಕ ಮಾಡಿಸಿ, ಜೇನನ್ನು ಕೊಡಿ, ಅದನ್ನು ನೀವು ಪ್ರಸಾದ ತಗೊಳ್ಳಿ. ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ, ಇವತ್ತು ಗ್ರಹಗಳ ಸ್ಥಿತಿ ಹೇಗಿದೆ ನೋಡೋಣ ಶಾಸ್ತ್ರಿಗಳೇ. ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲವನ್ನು ತಿಳಿಸೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ಚಂದ್ರನನ್ನು ಕಾಣ್ತಾ ಇದ್ವಿ. ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಮಾಂದ್ಯಬುದ್ಧಿಯಾಗಿದೆ ಅದು ಕನ್ಯಾ ರಾಶಿಯಲ್ಲಿ. ಇನ್ನು ರವಿ, ಬುಧ, ಶುಕ್ರ, ಕುಜ ಮತ್ತು ರಾಹು ಪಂಚಗ್ರಹ ಯೋಗ ಕಾಣ್ತಾ ಇದ್ದೀವಿ. ಅದು ಕುಂಭರಾಶಿಯಲ್ಲಿ. ಇನ್ನು ಶನೈಶ್ಚರ ಇರ್ತಕ್ಕಂಥದ್ದು ಮೀನರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ದ್ವಿತೀಯದ ಚಂದ್ರನಿಂದಾಗಿ ಶುಭ ಫಲವನ್ನು ಕಾಣಬಹುದು. ವಿದ್ಯಾರ್ಥಿಗಳಿಗೆ ಅನುಕೂಲ, ಕುಟುಂಬದಲ್ಲಿ ಸಾಮರಸ್ಯ, ಸುಗ್ರಾಸ ಭೋಜನ, ಮನೆಯಲ್ಲಿ ಹಿತವಾದ ವಾತಾವರಣ ಇತ್ಯಾದಿ ಅನುಕೂಲ ಇದೆ. ಇನ್ನು ಮಾಂದಿ ಉದಯ ಆಗಿರತಕ್ಕಂಥದ್ದು ಷಷ್ಠದಲ್ಲಿ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಸಾಲ ಬಾಧೆ ನಿಮ್ಮನ್ನು ಕಾಡಬಹುದು, ಸ್ವಲ್ಪ ಹುಷಾರಾಗಿರಿ. ಉಳಿದ ಹಾಗೆ ಲಾಭದಾಯಕ ಫಲವನ್ನು ಕಾಣ್ತಾ ಇದ್ದೀರಾ. ಏಕೆಂದರೆ ಲಾಭದಲ್ಲಿ 3-4 ಪಂಚಗ್ರಹಗಳಿದ್ದಾವೆ. ಹೀಗಾಗಿ ಔಷಧ ವ್ಯಾಪಾರಿಗಳಿಗೆ, ಮೆಡಿಕಲ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ, ಪ್ಯಾರಾಮೆಡಿಕಲ್ ಕೆಲಸ ಮಾಡೋರಿಗೆ ಇದು ತುಂಬ ಚೆನ್ನಾಗೇ ಇದೆ. ಪ್ರಾರ್ಥನೆಗೆ ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಮನಸ್ಸಿಗೆ ನಿರಾಳತೆ, ಸಮಾಧಾನ ಕಾಣ್ತೀರ. ಈ ದಿವಸ ನಿಮಗೆ ಉದ್ಯೋಗದಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ತೊಡಕುಗಳನ್ನು ಕಾಣ್ತೀರ. ಆದರೆ
ತೊಂದರೆ ಇಲ್ಲ, ಆದರೆ ಪ್ರಮಾದ ಇಲ್ಲ, ಯೋಚನೆ ಮಾಡಬೇಡಿ. ಹಿರಿಯರಿಂದ ಸಹಕಾರ ಅನುಕೂಲ ಕಾಣ್ತೀರಾ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ, ಹಣಕಾಸಿನ ಸಮೃದ್ಧಿ ಇದೆ, ಯೋಚನೆ ಬೇಡ. ಈ ದಿವಸ ಸ್ವಲ್ಪ ಉದರ ಬಾಧೆ ಉಂಟಾಗಬಹುದು, ಸ್ವಲ್ಪ ಹುಷಾರು, ಆಹಾರದ ಕಡೆ ಗಮನ ಇರಲಿ, ದುರ್ಗಾ ಕವಚ ಹೇಳ್ಕೊಳ್ಳಿ. ಮಿಥುನ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲವನ್ನು ಕಾಣ್ತಾ ಇದ್ದೀರಾ, ಕಾಣಬಹುದು ಈ ದಿವಸ. ಇನ್ನು ಸ್ವಲ್ಪ ಹೆಚ್ಚಿನ ಖರ್ಚು, ಇಷ್ಟ ವಸ್ತು ಖರೀದಿ ಆಗ್ತಕ್ಕಂಥದ್ದು, ಖರೀದಿ ಮಾಡ್ತಕ್ಕಂಥದ್ದು, ಅದಕ್ಕೋಸ್ಕರ ಶಾಪಿಂಗು ಮತ್ತೊಂದು ಮಗದೊಂದು ಈ ಥರ ಓಡಾಟ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ, ರಸ್ತೆಯಲ್ಲೇ ಜಗಳ ಪಗಳ ಮತ್ತೊಂದು ಈ ರೀತಿಯಲ್ಲಿ ಒಂದು ತೊಂದರೆ ಸೂಚಿಸ್ತಾ ಇದೆ, ಹುಷಾರು ಓಡಾಡುವಾಗ. ಇನ್ನು ಉಳಿದ ಹಾಗೆ ಕೃಷಿಕರಿಗೆ ಸ್ವಲ್ಪ ತೊಡಕು, ಹಿನ್ನಡೆ ಮತ್ತು ವಿಘ್ನಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಎಚ್ಚರಿಕೆ ಬೇಕಾಗುತ್ತೆ. ಗಣಪತಿ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಈ ದಿವಸ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯ ಅಧಿಪತಿ ಲಾಭದಲ್ಲಿದ್ದಾಗ ಹಾಲು ಹೈನುಗಾರರಿಗೆ, ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ ಲಾಭ, ಅತ್ಯಧಿಕ ಲಾಭವನ್ನು ಕಾಣಬಹುದು. ಕೃಷಿಕರಿಗೆ ತುಂಬ ಚೆನ್ನಾಗಿರುತ್ತದೆ. ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಚೆನ್ನಾಗಿದೆ. ಹೈನುಗಾರಿಕೆ ಮುಖ್ಯವಾಗಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ನರ್ಸರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೂ ತುಂಬ ಚೆನ್ನಾಗಿದೆ. ಇನ್ನು ಉಳಿದ ಹಾಗೆ ತಾಯಿಯಿಂದ ಅನುಕೂಲ, ತಾಯಿ ಆರೋಗ್ಯದಲ್ಲಿ ಚೇತರಿಕೆ, ಸ್ನೇಹಿತರು ಬಂಧುಗಳಿಂದ ಸಹಕಾರ, ಪ್ರಯಾಣ ಸೌಖ್ಯತೆ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ ಈ ದಿವಸ, ಆತಂಕ ಬೇಡ. ಸ್ವಲ್ಪ ಮಟ್ಟಿಗೆ ಅಪಮಾನ ಇದಕ್ಕೂ ತುತ್ತಾಗಬಹುದು, ಹೀಗಾಗಿ ಗಮನ ಇರಲಿ. ಈ ಶಿವನ ಆರಾಧನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ, ಹೆಣ್ಣು ಮಕ್ಕಳಿಗೆ ಅಧಿಕಾರದ ಬಲ ಸೂಚಿಸ್ತಾ ಇದೆ, ಲಾಭ ಇದೆ, ವ್ಯಾಪಾರದಲ್ಲಿ ಅನುಕೂಲ ಕಾಣಬಹುದು ಈ ದಿವಸ. ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಕೋಪ ತಾಪಕ್ಕೂ ಬಲಿಯಾಗಿಬಿಡ್ತೀರ, ಗಮನ ಇರಲಿ ಈ ದಿವಸ. ಪ್ರಾರ್ಥನೆ ಈ ದಿವಸ ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಶುಭ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥದ್ದು, ತಂದೆ ಮಕ್ಕಳಲ್ಲಿ ಸಾಮರಸ್ಯ, ತಾಯಿ ಮಕ್ಕಳಲ್ಲೂ ಸಾಮರಸ್ಯ, ಪ್ರೀತಿ ವಿಶ್ವಾಸ, ಸ್ನೇಹಿತರಿಂದ ಅನುಕೂಲ ಇತ್ಯಾದಿ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಹೀಗಾಗಿ ನೀವು ಕೂಡ ನರಸಿಂಹ ಕವಚವನ್ನು ಹೇಳ್ಕೊಳ್ಳಿ. ತುಲಾರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ, ಚೆನ್ನಾಗಿದ್ದಾನೆ, ಚಂದ್ರ ಅಷ್ಟಮದಲ್ಲಿದ್ದಾನೆ, ಆದರೆ ಹುಷಾರು. ಕೆಲಸ ಅದೇನಾಗುತ್ತೆ, ಯಾವುದು ಚೆನ್ನಾಗಿ ನಡೀತಾ ಇದೆಯೋ ಅಲ್ಲೇ ಒಂದು ಗೌಪ್ಯ ವ್ಯೂಹ ಅಂತೀವಿ, ಆ ರೀತಿಯಲ್ಲಿ ಉಂಟಾಗಬಹುದು. ಹೀಗಾಗಿ ಅಕ್ಕಪಕ್ಕದವ್ರ ಜೊತೆಗೆ, ಸಹೋದ್ಯೋಗಿಗಳ ಜೊತೆಗೆ ಸ್ವಲ್ಪ ಹುಷಾರಾಗಿರಿ. ಜೊತೆಗೆ ದಿವಸ ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಕಾಣ್ತೀರಾ. ಸ್ನೇಹಿತರು ಬಂಧುಗಳಿಂದ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ. ಹೆಚ್ಚಿನ ಓಡಾಟ ಇದೆ, ವ್ಯಯ ಸೂಚಿಸ್ತಾ ಇದೆ, ನಷ್ಟತೆಯನ್ನು ವ್ಯಯವನ್ನು ಸೂಚಿಸ್ತಾ ಇದೆ, ಗಮನ ಇರಲಿ. ಏನು ನಿಮ್ಮ ಖರ್ಚಿನ ಬಗ್ಗೆ ಗಮನ ಇರಲಿ. ಕೃಷ್ಣ ಪ್ರಾರ್ಥನೆ ಮಾಡಿ ಈ ದಿವಸ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ. ಈ ದಿವಸ ನಿಮಗೆ ದಾಂಪತ್ಯದಲ್ಲಿ ಅನುರಾಗ, ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ. ಇದ್ದಕ್ಕಿದ್ದ ಹಾಗೇ ಪ್ರೀತಿ ಉಕ್ಕಿಬಿಡುತ್ತಲ್ಲ, ಆ ರೀತಿಯಲ್ಲಿರ್ತದೆ. ಇನ್ನು ಧರ್ಮ ಕಾರ್ಯಗಳು, ದೇವಸ್ಥಾನ, ಕ್ಷೇತ್ರ ದರ್ಶನ ಈ ರೀತಿಯಲ್ಲೂ ಒಂದು ಶುಭ ಫಲವನ್ನು ಕಾಣ್ತೀರಾ ಈ ದಿವಸ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಗೋಕ್ಷೀರ, ಗೋವಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು, ಹಾಲು ಹೈನು ಇತ್ಯಾದಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಈ ದಿವಸ. ಹೆಚ್ಚಿನ ಅನುಕೂಲ ಇದೆ ಇವರೇ ಈ ದಿವಸ. ಇಷ್ಟ ದೇವತಾ ಆರಾಧನೆ ಮಾಡಿ, ಲಾಭದಾಯಕವಾಗಿದೆ ಈ ದಿವಸ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ಸ್ತ್ರೀಯರಿಗೆ ಸಾಲ ನಿವಾರಣೆ ಉಂಟಾಗುತ್ತೆ ಈ ದಿವಸ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ, ವಿಘ್ನಗಳನ್ನು ಸೂಚಿಸ್ತಾ ಇದೆ ಮುಖ್ಯವಾಗಿ. ಆದರೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಅನುರಾಗ, ಪ್ರೀತಿ ಇದೆ. ಇನ್ನು ಉಳಿದ ಹಾಗೆ ಸ್ನೇಹಿತರು ಬಂಧುಗಳಿಂದ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ ಮಾಡಿ, ಗಣಪತಿ ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ. ಮಕರ ರಾಶಿಯವರಿಗೆ ಈ ದಿವಸ ಬುದ್ಧಿ ಚುರುಕಾಗಿರ್ತದೆ, ಮಕ್ಕಳಿಂದ ಸಹಾಯ ಚೆನ್ನಾಗಿರುತ್ತದೆ ಈ ದಿವಸ. ಅಧ್ಯಯನ ಸಂಶೋಧನೆಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಹೆಣ್ಣು ಮಕ್ಕಳಿಗೆ ಶ್ರದ್ಧೆ ಜಾಸ್ತಿ ಈ ದಿವಸ. ಮತ್ತು ತಂದೆ ಮಕ್ಕಳಲ್ಲಿ ಮನಸ್ತಾಪ ಸೂಚಿಸ್ತಾ ಇದೆ, ಗಮನ ಇರಲಿ. ಇನ್ನು ಈ ದಿವಸ ಕೆಲಸ ಕಾರ್ಯಗಳಲ್ಲೆಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ, ಪ್ರಯಾಣ ತುಂಬ ಸುಖಕರವಾಗಿರ್ತದೆ. ಬಂಧು ಸ್ನೇಹಿತರಲ್ಲಿ ತುಂಬ ಆತ್ಮೀಯ ವಿಶ್ವಾಸ ಬರುತ್ತೆ. ನೀವು ಕೂಡ ಮನರಂಜನೆ, ಇನ್ಯಾವುದೋ ಒಂದು ಖರೀದಿ ಇಂಥವುಗಳಲ್ಲಿ ಹೆಚ್ಚು ಪಾಲ್ಗೊಳ್ತಕ್ಕಂಥದ್ದು. ಮನಸ್ಸಿಗೆ ಯಾವುದು ಹಿತವೋ ಅಲ್ಲಿ ಹೆಚ್ಚು ಸ್ನೇಹಿತರು ಬಹಳ ಮುಖ್ಯವಾಗಿ, ಅಲ್ಲಿ ಅವ್ರ ಜೊತೆಗೆ ಹೆಚ್ಚಿನ ಕಾಲ ವ್ಯಯ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ವಸ್ತು ನಷ್ಟತೆಯೂ ಇದೆ, ಗಮನ ಇರಲಿ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಮೀನರಾಶಿ.
ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ. ಸ್ನೇಹಿತರು ಬಂಧುಗಳ ಸಹಕಾರ ಚೆನ್ನಾಗಿದೆ. ಸೇವಕರ ಸಹಾಯ ತುಂಬ ಚೆನ್ನಾಗಿರ್ತದೆ. ಈ ದಿವಸ ಧೃತಿ, ಧೈರ್ಯ, ಮುಖ್ಯವಾಗಿ ಯಾವ ಕೆಲಸವನ್ನು ನಿಭಾಯಿಸುವ ಶಕ್ತಿ, ಧೈರ್ಯ, ಒಳಗೆ ಆತ್ಮವಿಶ್ವಾಸ ಅಂತೀವಲ್ಲ ಅದು ಹೆಚ್ಚಾಗುತ್ತೆ. ಸಂಗಾತಿಯಲ್ಲಿ ಈ ದಿವಸ ಮನಸ್ತಾಪ ಇದೆ. ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡಿಕೊಳ್ಳಿ. 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಜಯ ಭೂಮಿಷ್ಠಾಯೈ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಗಳೇ ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲ, ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.